ಏನ್ರಿ ಇದು ಗಾಯ? ಏನ್ ಮಾಡ್ಕೊಂಡ್ರಿ? ಅಯ್ಯೋ ಅಯ್ಯೋ, ಗಾಬರಿ ಆಗ್ಬೇಡ, ಹೇಳ್ತೀನಿ, ನಡಿ ಒಳಗೆ. ಅಣ್ಣ ಬಂದ್ಯಾ? ಬೌಟ್. ಶೋ ದೇವ್ರೆ, ಏನಣ್ಣ ಇದು ಗಾಯ? ಏನಾಯ್ತು? ಹೇಳ್ತೀನಿ, ನಿಂಗೂ ಹೇಳ್ತೀನಿ. ನನ್ಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಇಷ್ಟೊತ್ತಿಗೆಲ್ಲ ಸತ್ತು ಮೇಲಿರ್ಬೇಕಾದವನು ಇಲ್ಲಿಗೆ ಹೇಗ್ ಬಂದ? ಹೇಗ್ ಬದುಕೊಂಡ? ಕಾರ್ ಆಕ್ಸಿಡೆಂಟ್ ಆಗಿಲ್ವಾ? ಆಗಿನೂ ಉಳ್ಕೊಂಡ? ಏನ್ ನಡೀತದ ಇಲ್ಲಿ? ಹಲೋ ನಕ್ಷತ್ರ, ನಾನು ಎಲ್ಲಿ ಇಳ್ಕೊಬೇಕು ಅಂದೆ? ನಂಗೇನು ಕೇಳಿಸ್ತಾ ಇಲ್ಲ. ನಿಲ್ಸೋ ಗಾಡಿ, ಚೆನ್ನಾಗಿರಲ್ಲ, ಗಾಡಿ ನಿಲ್ಸೋ. ಏನ್ರಿ ಇದೆಲ್ಲ? ಯಾಕೆ ಹೀಗಾಗ್ತಿದೆ? ಗೊತ್ತಿಲ್ಲ ಆರ್ತಿ, ಆದ್ರೆ ಅದನ್ನ ನಾನು ನೋಡ್ಕೊಂತೀನಿ. ಇವತ್ತಿ ಮಗು ಇದ್ದಿದ್ರಿಂದಾನೇ ನಾನು ಉಳ್ಕೊಂಡೆ ಆರ್ತಿ. ನಾನಂತೂ ನನ್ನ ಜೀವದ ಮೇಲೆ ಆಸೆನೆ ಬಿಟ್ಬಿಟ್ಟಿದ್ದೆ. ಆದ್ರೆ ಇವಳು ಅದು ಯಾವ ಕ್ಷಣದಲ್ಲಿ ಅದೇನ್ ತಲೆ ಓಡಿಸಿದ್ಲು, ನನ್ನ ಕಾರನ್ನು ನಿಲ್ಲಿಸಿ ನನ್ನ ಜೀವ ಉಳಿಸ್ಬಿಟ್ಲು. ಇಲ್ಲದಿದ್ದರೆ ನಾನಿವತ್ತೊಂದು ಶವ. ಹಾಗೆಲ್ಲ ಮಾತಾಡ್ಬೇಡಿ. ಅದನ್ನ ನನ್ನಿಂದ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ರೀ. ಬಿಟ್ಟು ಅನ್ನೋಣ ಅಂತ ಕೆಟ್ಟ ಮಾತಾಡ್ಬೇಡ. ಸದ್ಯ ಎಲ್ಲ ಇಷ್ಟಕ್ಕೆ ನಿಂತಿದ್ದೆ ದೇವರ ದಯೆ. ನಕ್ಷತ್ರ, ನೀವ್ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ನಂಗೆ ಇವ್ರನ್ನ ಕಳ್ಕೊಂಡು ಬದುಕೋ ಬಾಳನ್ನ ನನ್ನಿಂದ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಸೌಭಾಗ್ಯನ ಕಾಪಾಡ್ಬಿಟ್ಟೆ ನೀನು, ಕುಂಕುಮ ಉಳಿಸ್ಬಿಟ್ಟೆ. ಅವ್ರು ನಿನ್ಗೆಷ್ಟು ಬೇಕೋ ನನಗೂ ಅಷ್ಟೇ ಅಮ್ಮ. ನನ್ನಪ್ಪ, ನನ್ನ ದೇವರು. 23 ವರ್ಷದ ನಂತರ ನನಗೆ ಸಿಕ್ಕಿರೋ ನಿಧಿ ನನ್ನಪ್ಪ. ಅವ್ರನ್ನ ನಾನು ಕಳ್ಕೊತೀನ? ಥ್ಯಾಂಕ್ ಯು ನಕ್ಷತ್ರ. ಬದುಕಲಿ ಎಲ್ಲನೂ ಕಳ್ಕೊಂಡಿರೋ ನನಗೆ ಉಳಿದಿರೋದು ಅಂದ್ರೆ ನಮ್ಮ ಅಣ್ಣ ಮಾತ್ರ. ಇವತ್ತು ನೀನು ಅವನೊಬ್ಬನ್ನೇ ಅಲ್ಲ, ನಮ್ನೆಲ್ಲರನ್ನೂ ಉಳಿಸಿದ್ಯಾ. ನೀನು ಈ ಉಪಕಾರನ ಈ ಜನ್ಮದಲ್ಲಿ ನಾವು ಯಾರೂ ಮರೆಯಲ್ಲ ನಕ್ಷತ್ರ. ವಾಟ್? ಇನ್ನೂ ಸಬ್ಮಿಟ್ ಆಗಿಲ್ವಾ? ಅರೆ ಬೆಳಗ್ಗೆನೆ ಪ್ರೆಸೆಂಟೇಷನ್ ಇರೋದು. ಇಮಿಡಿಯೇಟ್ ಆಗಿ ಮೇಲ್ ಶೂಟ್ ಮಾಡಿ. ಎಸ್, ಇಮಿಡಿಯೇಟ್ ಆಗಿ. ಆ್ಯಂಡ್ ಶೌರ್ಯನು ಸಿ ಸಿ ಇಡಿ. ಹೌದು, ಅವರೇ ನೋಡ್ಕೊಳ್ತಿರೋದು, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಅವ್ರಿಗೆ ಸಿ ಸಿ ಇಡಿ. ಹಾಂ, ಮರಿಬೇಡಿ. ಮೇಲ್ ಇಮಿಡಿಯೇಟ್ ಆಗಿ ಮಾಡಿ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಭೂಪತಿ, ಥ್ಯಾಂಕ್ ಯು. ಅದಕ್ಕೆ ಇನ್ನೂ ಹೋಗ್ತಿಲ್ವಾ? ಟೈಮ್ ಎಷ್ಟಾಯ್ತು ನೋಡು. ನೋ ಐ ಆಮ್ ಡನ್. ಸರಿ, ಬೇಗ ಹೋಗಿ ಮಲ್ಕೋ.
ಮತ್ತೆ ಫೋನ್ ಇಟ್ಕೊಂಡು ಕೂತ್ಕೋಬೇಡ. ಅಮ್ಮ ಮಲ್ಕೊಂಡ್ರ? ಊಟ ಮಾಡ್ಕೊಂಡು ಹೋದ್ರು. ಚೆನ್ನಾಗಿ ಊಟ ಮಾಡಿದ್ರು ತಾನೆ. ನಾನು ಚೂರು ಬ್ಯುಸಿ ಇದ್ದೆ, ಒಟ್ಟು ಕೂತು ಊಟ ಮಾಡೋದಕ್ಕಾಗಲಿಲ್ಲ. ಆರಾಮಾಗಿ ಊಟ ಮಾಡಿದ್ರು ಅಲ್ವಾ? ಅತ್ತೆ ಬಗ್ಗೆ ನಿನಗೆ ಗೊತ್ತಲ್ವಾ, ಮಾಮೂಲು. ಇಷ್ಟೇ ತಿಂದು ಎದ್ದು ಹೋದ್ರು. ನಾವು ಜಾಸ್ತಿ ಒತ್ತಾಯ ಮಾಡೋಕ್ಕಾಗಲ್ಲ, ಅವ್ರಿಗದು ಇಷ್ಟ ಆಗಲ್ಲ. ಸರಿ ಬಿಡಿ, ನಾನು ಇನ್ನೊಂದು ಕುಡಿತೀನಿ. ಇದನ್ನು ಅಮ್ಮಂಗೆ ಕೊಡ್ತೀನಿ. ಶುಗರ್ ಹಾಕಿಲ್ಲ ಅಲ್ವಾ? ಯಾಕೆ ಭೂಪತಿ, ಇತ್ತೀಚೆಗೆ ಅತ್ತೆ ಬಗ್ಗೆ ತುಂಬಾ ವಿಚಾರಿಸ್ತಾ ಇದೆಯಾ? ಮೊದಲು ಅತ್ತೆ ಬಗ್ಗೆ ಇಷ್ಟೇ ಕೇರ್ ಇತ್ತು ನಿಜ, ಆದ್ರೆ ಇವಾಗ ಬೇರೆ ತರಾನೇ ಕೇಳ್ತಾ ಇದೆಯಾ. ಹೆದರ್ಕೊಂಡ ಹಾಗೆ. ಅಮ್ಮಂಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಕಾಣಿಸ್ತಾ ಇದೆ. ಏನಾದ್ರೂ ಸಮಸ್ಯೆನಾ? ಅತ್ತೆ ಹುಷಾರಾಗಿದ್ದಾರೆ ತಾನೆ? Yeah, even I'm observing. You look worried. Why, Bhupati? ಅಮ್ಮನ ಆರೋಗ್ಯ ತುಂಬ ಹಾಳಾಗ್ತಿದೆ. ಅದಕ್ಕೆ ಅವಳು ಮೊದಲಿನ ಥರ ಸ್ಟ್ರಾಂಗ್ ಆಗಿಲ್ಲ. ಮನೇಲಿ ನಡೀತಿರೋ ಇನ್ಸಿಡೆಂಟ್ಸಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಮೆಂಟಲಿ, ಫಿಸಿಕಲಿ ತುಂಬ ವೀಕ್ ಆಗ್ತಿದ್ದಾಳೆ. ಇದೆಲ್ಲ ನನಗೆ ರೀಸೆಂಟಾಗಿ ಗೊತ್ತಾಯ್ತು. ಪಾಪು, ಪಾಪು, ಐ ಆಮ್ ಫೈನ್. ನೋಡು, ಚಿಕ್ಕ ಗಾಯ ಆಗಿದೆ, 2 ದಿನದಲ್ಲಿ ವಾಸಿ ಆಗೋಗುತ್ತೆ. ಸ್ವೀಟಿ, ಯಾಕೆ ಏನು ಮಾತಾಡ್ತಿಲ್ಲ? ಅಣ್ಣ ಆರಾಮಾಗಿದ್ದಾನ ಕಣೆ. ಅವಳಿನ್ನೂ ಶಾಕಲ್ಲಿದ್ದಾಳೆ. ನೀನು ಅವಳ ಮುಂದೆ ಇದನ್ನೆಲ್ಲ ಹೇಳ್ಬಾರ್ದಿತ್ತು. ಶ್ವೇತಾ, ನೋಡು, ಅಪ್ಪಂಗೇನು ಆಗಿಲ್ಲ ಕಣೆ. ಅಪ್ಪ ಸೇಫ್ ಆಗೇ ಇದ್ದಾರೆ. ನಕ್ಷತ್ರ ಇವತ್ತು ನಮ್ಮ ಪಾಲಕ್ ದೇವ್ರಾಗ್ಬಿಟ್ಲು. ಅದಕ್ಕೆ ಆದಷ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು. ಆದಷ್ಟು ಮನೆಯಿಂದಾನೇ ಕೆಲಸ ಮಾಡೋದಕ್ಕೂ ಟ್ರೈ ಮಾಡ್ತಿರೋದು. ಒಳ್ಳೇದು. ನೀನೊಬ್ಬ ಅವ್ರ ಕಣ್ಮುಂದೆ ಇದ್ರೆ ಅವ್ರು ಎಷ್ಟೋ ಚೆನ್ನಾಗಿರ್ತಾರೆ. ನೀನು ಯಾವಾಗಲೂ ಅವ್ರಿಗೆ ಕಾಣಿಸ್ತಾ ಇರಬೇಕು. ನಿನ್ನ ಮಾತು ಯಾವಾಗಲೂ ಅವ್ರ ಕಿವಿ ಮೇಲೆ ಬೀಳ್ತಾ ಇರಬೇಕು. ಆಗಲೇ ಅವ್ರಿಗೆ ಸಮಾಧಾನ. ಅವ್ರ ಆರೋಗ್ಯ, ಅವ್ರ ಖುಷಿ ಇದೆಲ್ಲ ನಿನ್ನ ಜವಾಬ್ದಾರಿ ಭೂಪತಿ. ನಾವಂತೂ ಏನೂ ಮಾಡೋಕ್ಕಾಗಲ್ಲ. ನಾವು ಮಾತಾಡಿದಷ್ಟು ಅತ್ತೆ ಜಾಸ್ತಿ ಇರಿಟೇಟ್ ಆಗ್ತಾರೆ. ಅದರಿಂದ ಏನೂ ಲಾಭ ಇಲ್ಲ. ಸೊ ಅತ್ತೆನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಅಮ್ಮ ನಿಮ್ಮಿಬ್ಬರನ್ನು ತುಂಬ ಬೈತಾರೆ, ಮರ್ಯಾದೆ ಇಲ್ದಿರೋಂಗೆ ನಡೆಸ್ಕೋತಾರೆ. ಪ್ರತಿ ಸಲ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಇದು ಎಲ್ಲಾನು ನನಗೆ ಗೊತ್ತು. ನಿಮಗೂ ಇವ್ರು ಹೀಗೆ ಯಾಕೆ ಆಡ್ತಾರೆ, ನಮ್ಮನ್ನು ಯಾಕೆ ಹೀಗೆ ನಡೆಸ್ಕೋತಾರೆ ಅಂತಾನೂ ಅನಿಸ್ತಿರುತ್ತೆ. ಬಟ್ ಐ ಆಮ್ ಸಾರಿ. ಅದಕ್ಕೆ ಇದು ಅಮ್ಮನ ಮೇಲೆ ಪ್ರೀತಿನೋ ಗೊತ್ತಿಲ್ಲ, ಸ್ವಾರ್ಥ ಅಂದ್ರೂ ಅನ್ಕೊಳ್ಳಿ. ಆದರೆ ಪ್ಲೀಸ್ ಇದೊಂದು ಕಾರಣಕ್ಕೆ ಅವ್ರನ್ನ ಹೇಟ್ ಮಾಡಬೇಡಿ, ಅವ್ರನ್ನ ದೂರ ಇಡಬೇಡಿ. No, Bhupati, why are you talking like that? We don't hate her. ನಾವು ಅವ್ರ ಪಕ್ಕ ಇದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಭೂಪತಿ. ಅದಕ್ಕೆ ಅವ್ರ ಕಣ್ಣು ಕಾಣದೇ ಇರೋ ಹಾಗೆ ನಾವು ದೂರ ಇರ್ತೀವಿ ಹೊರತು ಅವ್ರ ಮೇಲಿನ ದ್ವೇಷದಿಂದ ಅಲ್ಲ. ಗೊತ್ತು. ಅದಕ್ಕೆ ನನಗೆ ನಿಮ್ಮ ಸಿಚುವೇಶನ್ನು ಅರ್ಥ ಆಗತ್ತೆ, ಅಮ್ಮನ ಸಿಚುವೇಶನ್ನು ಅರ್ಥ ಆಗತ್ತೆ.
ಇನ್ಫ್ಯಾಕ್ಟ್ ನಿಮ್ಗಿದು ಗೊತ್ತಿದೆಯೋ ಇಲ್ವೋ, ಅಣ್ಣ ಪೃಥ್ವಿ ಅಂದರೆ ಅಮ್ಮಂಗೆ ನನಗಿಂತಲೂ ಪ್ರೀತಿ ಹೆಚ್ಚು. ಅವರಿಬ್ಬರ ಬಗ್ಗೆ ಎಷ್ಟು ಹೆಮ್ಮೆ ಪಡೋಳು ಗೊತ್ತಾ. ಅಷ್ಟು ಪ್ರೀತಿಯಿಂದ ತನ್ನ ಮಕ್ಕಳನ್ನ ನೋಡ್ಕೊಂಡಿದ್ದಾಳೆ. ತನ್ನ ಮಕ್ಕಳು ಅವ್ರ ಆಸೆ ವಿರುದ್ಧ ಹೋಗಿ ಮದುವೆ ಆದರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ಅದಕ್ಕೆ ಯಾರಿಗೆ ತಾನೇ ನೋವಾಗಲ್ಲ ಹೇಳಿ. ಅಮ್ಮ ನಮ್ಮ 4 ಜನರನ್ನ ಹೇಗೆ ಬೆಳೆಸಿದಾಳೆ. ಬೆಳೆದಿಷ್ಟು ದೊಡ್ಡವರಾಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನಾನು ನೋಡಿದ್ದೀನಿ. ಇಷ್ಟು ದೊಡ್ಡ ಕಂಪನಿ ಇದನ್ನ ಕಟ್ಟಿ ಬೆಳೆಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಅದಕ್ಕೆ ತನ್ನ ಮಕ್ಕಳು, ಬಿಸ್ನೆಸ್ಸು, ಮನೆ, ಇದೇ ಅವಳ ಜಗತ್ತು. ಇದರಲ್ಲೇ ಮುಳುಗೋಗಿದ್ಲು. ಇದೆಲ್ಲ ಅಮ್ಮ ನಮಗೋಸ್ಕರ ಕೊಟ್ಟಿರೋ ಭಿಕ್ಷೆ. ಅದಕ್ಕೆ ಅವಳಿಲ್ಲ ಅಂದ್ರೆ ನಾವ್ಯಾರೂ ಇಲ್ಲ. ಗೊತ್ತು ಭೂಪತಿ, ನಾವೇನು ಅತ್ತೆನ ದ್ವೇಷ ಮಾಡ್ತಾ ಇಲ್ಲ. ನಮಗೂ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ. ಅದಕ್ಕೆ ತಾನೆ ಅವ್ರು ಎಷ್ಟೆಲ್ಲ ಅಂದ್ರೂ ಅನ್ನಿಸ್ಕೊಂಡು ಇಲ್ಲೇ ಇರೋದು. ಈಗ ಯಾಕೆ ಇಷ್ಟೊತ್ತಲ್ಲಿ ಅದನ್ನೆಲ್ಲ ನೆನೆಸ್ಕೊಂಡು ಎಮೋಷ್ನಲ್ ಆಗ್ತಾ ಇದೆಯಾ? ಗೊತ್ತಿಲ್ಲ. ಅದಕ್ಕೆ ನಮಗೋಸ್ಕರ ಇಷ್ಟೆಲ್ಲ ಮಾಡ್ರೋ ಅಮ್ಮಂಗೆ ನಾವು ಇನ್ ರಿಟರ್ನ್ ಏನು ಮಾಡ್ತಾನೆ ಇಲ್ಲ ಅನ್ನಿಸ್ತಿದೆ. ನಮ್ಮಿಂದ ತುಂಬ ಬೇಜಾರಾಗಿದ್ದಾಳೆ. ತಾನು ಡಿಸ್ಟರ್ಬ್ ಆಗಿರೋದಕ್ಕೂ ನಾನೇ ಕಾರಣ ಅಂತಲೂ ಗಿಲ್ಟ್ ಕಾಡುತ್ತೆ. ಏನೋ ರೀಸೆಂಟಾಗಿ ಮನೇಲಿ ನಡೆದಿರೋ ಇನ್ಸಿಡೆಂಟ್ಗೆಲ್ಲ ನಾನೇ ಕಾರಣ. ಅದರಿಂದನೇ ಹೆಚ್ಚಾಗಿ ಡಿಸ್ಟರ್ಬ್ ಆಗಿರೋದು. ಇನ್ನು ಮುಂದೆ ಅದು ಆಗಬಾರ್ದು ಅಂತಲೇ ನಾನು ತುಂಬ ಕೇರ್ ತಗೋತಾ ಇದ್ದೀನಿ. ಭೂಪತಿ, ತಲೆ ಕೆಡಿಸ್ಕೋಬೇಡ. ನಿನ್ನ ಮದುವೆ ಆಗಿ ಶ್ವೇತಾ ಈ ಮನೆಗೆ ಬಂದಮೇಲೆ ಅತ್ತೆ ಖುಷಿಯಾಗಿರ್ತಾರೆ. ಈಗ ಸದ್ಯಕ್ಕೆ ಅವ್ರಿಗೆ ನಿನ್ನ ಮದುವೆ ಬಗ್ಗೆನೇ ಯೋಚನೆ. ಅದೊಂದು ನೆರವೇರಿದ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ. ನೋಡಿದ್ರೆ ಅದಕ್ಕೆ ಅಣ್ಣನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅಣ್ಣನೂ ಅಷ್ಟೇ, ಅವಳು ಬಂದಮೇಲೆ ಎಷ್ಟು ಗೆಲುವಾಗಿದ್ದಾನಲ್ವಾ. ಹೌದು ಕಣೆ, ಇವರು ಇವಳನ್ನ ಮಗಳು ಅನ್ನೋದಕ್ಕೂ ಸಾರ್ಥಕ ಆಗೋಯ್ತು ಬಿಡು. ಕೆಲವೊಂದು ಸಂಬಂಧಗಳೇ ಹಾಗೆ, ಅವುಗಳಿಗೆ ಹೆಸರೇ ಇರೋದಿಲ್ಲ. ಆದರೂ ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ಬೆರ್ತೋಗ್ತಾರೆ. ನಮ್ಮವರೇ ಅನ್ನಿಸ್ಬಿಡ್ತಾರೆ. ನಕ್ಷತ್ರನೂ ಅಷ್ಟೇನೆ. ಈ ಮನೆಗೆ ಬಂದಾಗಿಂದ ನಮ್ಮದೇ ಮಗು, ನಮ್ಮ ಮನೆ ಹುಡುಗಿನೇ ಅನ್ನೋ ಅಷ್ಟು ಹತ್ರ ಆಗ್ಬಿಟ್ಟಿದ್ದಾಳೆ. ತುಂಬ ನೋವ್ತಾ ಇದೆಯಾ ರೀ? ಡಾಕ್ಟರ್ ಹತ್ರ ಹೋಗ್ಬೇಕಾ? ಚೇಚೆ, ಇಷ್ಟು ಚಿಕ್ಕದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗೋದಾ? ಸ್ವಲ್ಪ ನೋವಿದೆ, 2 ದಿನ ಕಮ್ಮಿ ಆಗುತ್ತೆ. ಅದು ಕಾರ್ ಸಡನ್ ಆಗಿ ನಿಂತೋಯ್ತಲ್ಲ, ಅದಕ್ಕೆ ಎಲ್ಲ ತಗ್ಲಿ ಏಟಾಗಿರ್ಬೇಕು. ಬಾಕಿ ಎಲ್ಲ ನನ್ಗೇನಾಗಿಲ್ಲ, ಆರಾಮಾಗಿದ್ದೀನಿ. ಏನಾದರೂ ಬೇಕಿದ್ರೆ ಕೂಗೋಣ. ಮತ್ತೆ ಕೆಳಗಿಳ್ಕೊಂಡು ಬರಕ್ಕೆ ಹೋಗ್ಬೇಡ. ಸಂಜೆವರೆಗೂ ರೆಸ್ಟ್ ಮಾಡು.
ಸರಿ, ಪಾಪು ಎಲ್ಲಿ? ಅದು ಅವಳ ರೂಮ್ನಲ್ಲಿದ್ದಾಳೆ. ನಿನಗೆ ಹಿಂಗಾಯ್ತು ಅಂತ ಅವಳು ತುಂಬ ಶಾಕ್ನಲ್ಲಿದ್ದಾಳೆ. ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಅಣ್ಣ, ನೀನು ಸ್ವಲ್ಪ ಹೊತ್ತು ಮಲ್ಕೋ. ಬನ್ನಿ, ನಾವೆಲ್ಲ ಹೋಗೋಣ. ನಿನಗೇನಾದರೂ ಬೇಕು ಅಂದ್ರೆ ಕರಿ, ಕೆಳಗೆ ಬರಕ್ಕೆ ಹೋಗಬೇಡ. ಸರಿ. ಆಂಟಿ, ಅಂಕಲ್ಗೆ ಯಾರಾದರೂ ವೈರಿಗಳಿದಾರಾ? ಅದು ಈ ಥರ ಅಟ್ಯಾಕ್ ಮಾಡೋ ಅಷ್ಟು ದ್ವೇಷನಾ? ಗೊತ್ತಿಲ್ಲ ನಕ್ಷತ್ರ. ಇವರಂತೂ ಯಾರ ಹತ್ರನೂ ವೈರತ್ವ ಕಟ್ಕೊಳ್ಳೋದಿಲ್ಲ. ಆದರೆ ಇವರಿರೋ ಫೀಲ್ಡು, ಮಾಡ್ತಾ ಇರೋ ಕೆಲಸ ಬೇಡ ಅಂದರೂ ವೈರಿಗಳನ್ನ ಹುಟ್ಟಾಕತ್ತೆ. ಆದರೆ ನಂಗೆ ಯಾಕೋ ಇದು ಕೆಲಸದ ವಿಚಾರ ಅಥವಾ ಹಣಕಾಸಿನ ವಿಚಾರವಾಗಿ ನಡೆದಿರೋ ಆಕ್ಸಿಡೆಂಟ್ ಅಂತ ಅನ್ನಿಸ್ತಾ ಇಲ್ಲ. ಅದೇಂಗೆ ಹೇಳ್ತೀರಾ ಆಂಟಿ? 23 ವರ್ಷದ ಹಿಂದೆನೂ ಇವ್ರ ಮೇಲೆ ಇದೇ ಥರ ಒಂದು ಅಟ್ಯಾಕ್ ಆಗಿತ್ತು. ಕೊಲೆ ಪ್ರಯತ್ನ ನಡೆದಿತ್ತು. ಇದು 2ನೇ ಸಲ ಹೀಗಾಗ್ತಾ ಇರೋದು. ಏನು, ಕೊಲೆ ಪ್ರಯತ್ನನಾ? ಹೌದು ನಕ್ಷತ್ರ. ಅವತ್ತಿವ್ರು ಉಳ್ಕೊಂಡಿದ್ದೆ ಹೆಚ್ಚೆಚ್ಚು. ಅಷ್ಟೊಂದು ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡಿದ್ರು. ಇವತ್ತು ಅವ್ರ ಮೇಲೆ ಅದೇ ರೀತಿ ಅಟ್ಯಾಕ್ ಆದ್ರೂ ಏನು ತೊಂದರೆ ಇಲ್ಲದೆ ವಾಪಸ್ ಬಂದಿದ್ದಾರೆ. ನನ್ಗೆ ಯಾಕೋ ಇವ್ರಿಗೇನೋ ಕಂಟಕ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದಕ್ಕೂ ಒಂದ್ಸಲ ಇವ್ರ ಜಾತಕನ ಜೋಯಿಸ್ರ ಹತ್ರ ತೋರಿಸ್ಬೇಕು. ಏನಾದ್ರೂ ಪೂಜೆ ಮಾಡಿಸಿ ಅಂದ್ರೆ ಮಾಡಿಸ್ಬಿಡೋಣ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಗೆ ತುಂಬಾನೇ ಭಯ ಆಗತ್ತೆ. ಇಷ್ಟೆಲ್ಲ ಆದ್ಮೇಲೆ ಇವ್ರನ್ನ ಹೊರಗಡೆ ಹೇಗ್ ಕಳ್ಸೋದು? ಇವ್ರು ವಾಪಸ್ ಬರೋ ತನಕ ನನ್ನ ಜೀವನೇ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇರ್ತೀನಿ ನಾನು. ಹೆದರ್ಬೇಡಮ್ಮ, ಅಪ್ಪನ್ಗೆ ಅದೆಂಥ ಕಂಟಕ ಇದ್ರು ಸರಿ, ಅವ್ರಿಗೆ ಒಂದಿಷ್ಟು ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ. ಇನ್ಮೇಲೆ ಅಪ್ಪನ್ಗೆ ನಾನೇ ಕಾವಲು. ಅವತ್ತು ಅವ್ರ ಪಕ್ಕ ಈ ಮಗಳಿರ್ಲಿಲ್ಲ, ಆದರೆ ಈಗ ಹಾಗಲ್ವಲ್ಲ, ನಾನು ಅವ್ರ ಜೊತೆಗೇ ಇದ್ದೀನಿ. ನನ್ನ ಅಪ್ಪನ್ಗೆ ಏನು ಆಗ್ದಂಗೆ ನೋಡ್ಕೋತೀನಿ. ಇದೊಂದೆರಡು ದಿನ ಇರಲಿ, ಗಾಯ ಒಣಗೋ ತನಕ. ಇಲ್ಲ ಅಂದ್ರೆ ಏನಕ್ಕಾದ್ರೂ ತಾಕಿ ತಾಕಿ ಗಾಯ ಇನ್ನೂ ಸೆಪ್ಟಿಕ್ ಆಗುತ್ತೆ. ಅರೆ ಭೂಪತಿ, ನಿಂಗೆ ಯಾರು ಹೇಳಿದ್ರು? ನೀನ್ ಯಾಕೆ ಬರಕ್ ಹೋದೆ? ನಂಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಅಂಕಲ್ ನಾನೇ ಹೇಳ್ದೆ, ಅವನಿಗೂ ಗೊತ್ತಿರ್ಬೇಕಲ್ವಾ. ನೋಡು ಹೇಗ್ ಗಾಬರಿ ಮಾಡ್ಕೊಂಡ್ ಬಂದಿದ್ದಾನೆ. ಏನ್ ಮಾವ, ಮನೇಲೊಬ್ಬ ಗಂಡು ಮಗ ಇಲ್ಲ, ನೀನೇ ನನಗೆ ಗಂಡು ಮಗ ಅಂತ ಹೇಳ್ತಿದ್ರಿ. ಈಗ ಗಂಡು ಮಗ ಆಗೋದು ವಿಷಯ ಮುಚ್ಚಿಟ್ಟು? ಹಾಗಲ್ಲ ಭೂಪತಿ. ಮಾವ ಫಸ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು. ಹೀಗೆಲ್ಲ ಆಗಿದೆ, ಇದನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ ಮಾವ. ನೋ, ಐ ಡೋಂಟ್ ಥಿಂಕ್ ದಟ್ ಇಸ್ ನೆಸಸರಿ. ಮನೇಲಿ ಮದುವೆ ಇದೆ. ಮದುವೆ ಮುಂದೆ ಇಟ್ಕೊಂಡು ಪೊಲೀಸು, ಕೋರ್ಟು, ಕಚೇರಿ ಇಂಥ ದಿನ ಅಲಿಯಕ್ಕಾಗತ್ತಾ? ವಾಟ್ ಇಸ್ ದಿಸ್ ಮಾವ? ಮದುವೆ ಇದೆ ಅಂತ ಮರ್ಡರ್ನ ಬಿಡೋಕ್ಕಾಗತ್ತಾ? ನಾಳೆ ದಿನ ಇದು ಮತ್ತೆ ರಿಪೀಟ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಹಾಗಾಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೀನು ಟೆನ್ಷನ್ ಆಗಬೇಡ, ನಾನು ಆರಾಮಾಗಿದ್ದೀನಲ್ಲ, ಅಷ್ಟು ಸಾಕು. ನೀನೊಂದು ಮುಖನ ಸರಿಯಾಗಿ ನೋಡಿದೆ ತಾನೆ?
ಇನ್ನೊಂದ್ಸಲ ನೋಡಿದ್ರೆ ಗುರ್ತಿಡಿಯೋ ಅಷ್ಟು? ಹಾ ಭೂಪತಿ, ನೋಡ್ದೆ. ಇನ್ನೊಂದು ಮುಖಾನ್ ಮರೆಯಕ್ ಸಾಧ್ಯನೇ ಇಲ್ಲ. ಯಾವುದೇ ಗುಂಪಲ್ಲಿದ್ರೂ ಕಂಡಿಡಿತೀನಿ. ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ನೋಡ್ರೋ ನೆನ್ಪೇನಾದ್ರೂ? ಇಲ್ಲ, ಇದು ಹೊಸ ಮುಖ. ನಾನೆಲ್ಲೂ ನೋಡ್ದಂಗ್ ನೆನ್ಪಿಲ್ಲ. ಏಜ್ ಎಷ್ಟಿರ್ಬೋದು? ಏನೊಂದು 25 ನಮ್ಮಷ್ಟೇ ಕಣೋ. ಹಾಗೆ ಇನ್ನೊಂದು ಶಾಕಿಂಗ್ ನ್ಯೂಸ್. ಆಗ್ಲೇ ಆಂಟಿ ಜೊತೆ ಮಾತಾಡ್ತಾ ಅವರೊಂದು ವಿಷಯ ಹೇಳಿದ್ರು. 23 ವರ್ಷದ ಹಿಂದೆನೂ ಅಂಕಲ್ ಮೇಲೆ ಯಾರೋ ಕೊಲೆ ಪ್ರಯತ್ನ ಮಾಡಿದ್ರಂತೆ. ಆದ್ರೆ ದೇವ್ರ ದಯೆಯಿಂದ ಅವ್ರು ಉಳ್ಕೊಂಡ್ರಂತೆ ಕಣೋ. ಏನು? ಇದಕ್ಕೂ ಮುಂಚೆ ಕೊಲೆ ಪ್ರಯತ್ನ ನಡೆದಿದ್ಯಾ? ಅದು 23 ವರ್ಷದ ಹಿಂದೆ. ಅಂದ್ರೆ ಶ್ವೇತಾ ಅವ್ರು ಹುಟ್ಟಕ್ಕೂ ಮುಂಚೆ. ಆ ಕೊಲೆ ಪ್ರಯತ್ನಕ್ಕೂ ಈ ಕೊಲೆ ಪ್ರಯತ್ನಕ್ಕೂ ಏನಾದ್ರೂ ಸಂಬಂಧ ಇದೆ ಅಂತ್ಯಾ? ಏನು ಹೇಳಕ್ಕಾಗಲ್ಲ ಭೂಪತಿ. ಆದ್ರೆ ಇವತ್ ಕೊಲೆ ಪ್ರಯತ್ನ ಮಾಡ್ದವನ್ ವಯಸ್ಸು ಚಿಕ್ಕದು. ಅಥವಾ ಬೇರೆ ಯಾರಾದ್ರೂ ಈ ಕೆಲಸನ ಮಾಡಿಸ್ತಿರ್ಬೋದಾ? ನಕ್ಷತ್ರ, ನನ್ಗೆ ಯಾಕೋ ಹಾಗೆ ಅನ್ನಿಸ್ತಿದೆ. ಅದ್ ಯಾರು ಅಂತ ಕಂಡಿಡಿಬೇಕು. ಅದು ಗೊತ್ತಾಗ್ಬೇಕು ನಮ್ಗೆ.